ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಕ್ಸಾಕ್ಟ್ಲಿ ನಮ್ ಕಿರಣ್ ಅಲ್ಲಿ ಹೇಳ್ತಾ ಇದ್ರಲ್ಲ, ಹಮಾಲಿಗಳಿಗೂ ಕೂಡ ಇವರಿಗೆ ಪೇ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇನ್ಯಾವ ಹಂತದಲ್ಲಿದೆ ಸರ್ಕಾರ ಅನ್ನುವಂತ ಪ್ರಶ್ನೆ ಮಾಡ್ಬೇಕಿದೆ. ಆಮೇಲೆ ರಾಜ್ಯದಾದ್ಯಂತ ಪಾಪ ಹಸದಂತವ್ರ ಹೊಟ್ಟೆ ತುಂಬಿಸ್ತಾ ಇದಾರೆ ಇವರು. ಅನ್ನಭಾಗ್ಯ ಅಕ್ಕಿ ಹೌದು ಸರ್ಕಾರದ ಯೋಜನೆ ಆಗಿರ್ಬೋದು, ಬಟ್ ಅದನ್ನ ಜನರಿಗೆ ಕಳಿಸ್ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರ ಶ್ರಮ ಇದೆಯಲ್ಲ ಅದು ಬಹಳ ಮುಖ್ಯ ಆಗಿರೋದು. ಇಂಥವ್ರಿಗೆ ಹೊತ್ತಿಗೆ ಒಂದು ಊಟ ಸರಿಯಾಗಿ ಮಾಡಕ್ಕಾಗದೇ ಇರುವಂತ ಸನ್ನಿವೇಶಕ್ಕೆ ಸರ್ಕಾರ ತಂದಿಟ್ಟಿದೆ ಅಂತ ಅಂದ್ರೆ ಏನ್ ಕತೆ ಇದೆ? ಈಗೇನಾಗಿದೆ, ಲಾರಿ ಮಾಲೀಕರುಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಲಾರಿ ಮಾಲೀಕರು ಏನ್ ಮಾಡ್ತಾರೆ, ಹಮಾಲಿಗಳಿಗೆ ಹಣ ಕೊಡ್ತಾ ಇಲ್ಲ. ಕೇಳಿದ್ರೆ ಇಲ್ಲಪ್ಪ ಗೌರ್ಮೆಂಟ್ ಇಂದ ದುಡ್ಡು ಬಂದಿಲ್ಲ, ಬರ್ಲಿ ಆಮೇಲೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರಂತೆ. ಪಾಪ ಹಮಾಲಿಗಳು ಈಗ ನೋಡಿ ಇದೆಲ್ಲ ಟೈಮ್ ಹೆಂಗೆ ಅಂತ ಅಂದ್ರೆ ಈ ಜೂನ್ ಜುಲೈ ಇದೆಲ್ಲ ಸ್ಕೂಲ್ ಫೀಸ್ ಕಟ್ಟೋದು, ಈ ಮನೆ ಬದಲಾಯಿಸೋರು, ಈ ಥರದ್ದೆಲ್ಲ ಖರ್ಚುಗಳು ಪ್ರತಿಯೊಂದೂ ಕೂಡ ಖರ್ಚುಗಳು ಜಾಸ್ತಿ. ಆದರೆ ಈ ಟೈಮಲ್ಲೂ ಇವ್ರಿಗೆ ಹಣ ಇಲ್ಲದೆ ಇರುವಂಥದ್ದು ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗಿನ ಅಭದ್ರತೆಯನ್ನ ಅವರಿಗೆ ಮಂದಟ್ಟು ಮಾಡ್ಕೊಳ್ತಾ ಇದೆ. ಬಹಳ ಕಷ್ಟದ ಸಂಗತಿ ಇದೆಲ್ಲ ಅವರಿಗೆ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿರೋ ಬನ್ನಿ ಕೇಳೋಣ. ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರಿಗೆ ಕಳೆದ 5-6 ತಿಂಗಳಿನಿಂದಲೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ 250 ಕೋಟಿಯಷ್ಟು ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತೇಳಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಲಾರಿ ಮಾಲೀಕರು ಮುಷ್ಕರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸಾಕಷ್ಟು ಹಮಾಲಿಗಳು ಕೂಡ ಇದ್ದಾರೆ. ಸರ್, ತಮಗೆ ಎಷ್ಟು ತಿಂಗಳಿನಿಂದ ಹಣವನ್ನ ಲಾರಿ ಮಾಲೀಕರು ಕೊಡಬೇಕು ಮತ್ತು ಏನು ಹೇಳ್ತಿದ್ದಾರೆ, ಯಾಕೆ ಕೊಟ್ಟಿಲ್ವಂತೆ? ಸರ್, ನಮಗೆ 3 ತಿಂಗಳಿಂದ ಹಮಾಲಿ ಕಾಸು ಕೊಡಬೇಕು. ಕೇಳಿದ್ರೆ ನಮಗೆ ಬಿಲ್ ಆಗಿಲ್ಲ ಅಪ್ಪ ಇದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈಗ ಹುಡುಗರು ಫೀಸು, ಮನೆ ಬಾಡಿಗೆ ಅದು ಕಟ್ಟಕ್ಕೆ ತೊಂದರೆ ಆಗಿದೆ ಸರ್. 3-4 ತಿಂಗಳಿಂದ ಇದು ಕೊಟ್ಟಿಲ್ಲ ನಮಗೆ. 3 ತಿಂಗಳಿಂದ ನಿಮಗೆ ಒಬ್ಬರಿಗೆ ಎಷ್ಟು ಬಾಕಿ ಬರಬೇಕಿದೆ ಸರ್? ಒಂದೊಂದು ಗೋಡನ್ಗೆ 3-3 ಲಕ್ಷ ಒಂದೊಂದು ತಿಂಗಳಿಗೆ. ಈಗ ಹಿರಿಯರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವು ಇಲ್ಲಿ ಎಷ್ಟು ಬಿಲ್ ಬರಬೇಕಾಗಿದೆ ಅಂದ್ರೆ ತಮಗೆ ಎಷ್ಟು ದುಡ್ಡು ಬಿಡುಗಡೆ ಆಗಬೇಕಾಗಿದೆ? ತಿಂಗಳಿಗೆ 2 ಲಕ್ಷ, 3 ತಿಂಗಳಿಗೆ 6 ಲಕ್ಷ ಬರ್ಬೇಕು ಒಂದು ಗೋಡನ್ಗೆ. ಒಟ್ಟು ನೀವು ಇಲ್ಲಿ ಎಷ್ಟು ಜನ ಹಮಾಲಿಗಳಿದ್ದೀರಾ ಸರ್? ನಾವು 32 ಜನ ಇದ್ದೀವಿ 3 ಗೋಡನಿಂದ, 5 ಗೋಡನಿಂದ. ಏನ್ ಹೇಳ್ತಾರೆ ಲಾರಿ ಮಾಲೀಕರು? ನಿಮ್ಮ ದುಡ್ಡನ್ನು ಕೊಡಿ ಅಂದ್ರೆ ಏನ್ ಹೇಳ್ತಾರೆ? ಬಿಲ್ ಆಗಿಲ್ಲ, ಬಿಲ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ. ತಮಗೆ ಎಷ್ಟು ಸರ್ ಬಾಕಿ ಬರಬೇಕಾಗಿರುವಂತದ್ದು? ತಮಗೆ ಯಾವ ತರವಾಗಿ ಸಂಕಷ್ಟ ಎದುರಿಸ್ತಿದ್ದೀರಾ? ಮತ್ತೆ ಏನ್ ಹೇಳ್ತಾರೆ ಲಾರಿ ಮಾಲೀಕರು, ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆದ್ರೆ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. 3 ತಿಂಗಳಿಂದ ನಮಗೆ ಪೇಮೆಂಟ್ ಕೊಟ್ಟಿಲ್ಲ. ಅದರಿಂದ ಸರ್ ನಿಮ್ಗೆ ಅಂದಾಜು ಎಷ್ಟು ಬರಬೇಕು ಅಂದ್ರೆ ಈಗ 5 ಗೋಡನ್ ಇದೆ ಅಂದ್ರೆ ಇಲ್ಲಿ 5 ಗೋಡನಿಂದ ನಿಮಗೊಬ್ಬರಿಗೆ ಎಷ್ಟು ಬಾಕಿ ಬರಬೇಕು? ಒಬ್ಬರಿಗೆ ಒಬ್ಬ ಪೇಮೆಂಟ್ 20,000 25,000 ರೂಪಾಯಿ ಬರುತ್ತೆ ಒಬ್ಬೊಬ್ಬರಿಗೆ ತಿಂಗಳಿಗೆ, ಒಂದು ತಿಂಗಳಿಗೆ. ಏನಂತಾರೆ ಕೇಳಿದ್ರೆ ಅದೇ ಸರ್ಕಾರ ಕೊಟ್ಟಿಲ್ಲ, ನಮಗೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ನಮ್ಮ ಹತ್ರ ಕಾಸಿಲ್ಲ ಕೊಡಕ್ಕೆ, ಸರ್ಕಾರ ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಮಗೆ ಯಾವ ತರವಾಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡದೇ ಇರೋದ್ರಿಂದ ಸಂಕಷ್ಟ ಎದುರಿಸ್ತಾ ಇದ್ರೆ ಮತ್ತೆ ಲಾರಿ ಮಾಲೀಕರು ಏನ್ ಹೇಳ್ತಾರೆ ಕೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ? ಎಲ್ಲ ಹೇಳ್ದಂಗೆ ಇವರು ಸರ್ಕಾರದಿಂದ ನಮಗೆ ಪೇಮೆಂಟ್ ಆಗಿಲ್ಲ ಅಂತಲೇ ಅವ್ರು ಹೇಳೋದು. ಈಗ ನಮಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಯ್ತಾ ಇಲ್ಲ, ಈಗ ಮನೆ ಬಡೆ ಕಟ್ಟಕ್ಕೆ ಆಯ್ತಾ ಇಲ್ಲ. ಈಗ KBS ಸರ್ಕಾರದವರು ಅನ್ನಭಾಗ್ಯ ಕೊಟ್ರಲ್ವಾ, ಕರೆಂಟ್ ಬಿಲ್ ಫ್ರೀ, ಅದು ಫ್ರೀ ಅಂತ ಕೊಟ್ಬಿಟ್ರು. ಈಗ ಅಲ್ಲಿ 1 ದಿವಸ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತಾರೆ ಮಾಯ್ತಾವು. 500 ರೂಪಾಯಿ ಅವಾಗ 1 ರೂಪಾಯಿಗೆ 600 ರೂಪಾಯಿ ಫೀಸ್ ಬರೀ 1200 ಬರ್ತದೆ ಕರೆಂಟ್ ಬಿಲ್ಲು. ಇವರು ಅನ್ನಭಾಗ್ಯ ಫ್ರೀ ಅಂತ ಕೊಟ್ಬಿಟ್ಟು ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ನಮ್ಗೆ ಸಂಬಳನೂ ಕೊಡ್ತಾ ಇಲ್ಲ, ನಮಗೆ ಭಾರಿ ತೊಂದರೆ ಮಾಡ್ತಾ ಇದ್ದಾರೆ ಈ ಸರ್ಕಾರದಿಂದ. ಸರ್, ತಮ್ಗೆ ಎಷ್ಟು ಸರ್ ಬರಬೇಕಾಗಿರುವಂಥ ಹಣ? ಅದೇ ಮಾಮೂಲಿ ಈಗ ಹೇಳಿದ್ರಲ್ಲ 2.5 ಲಕ್ಷ ನಮಗೆ ಬರಬೇಕಾಗಿತ್ತು. ಈಗ 3 ತಿಂಗಳಿಂದ ನಮ್ಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಅಂಗಡಿ ಮಾಲ್ ತರೋಕ್ಕಾಗ್ತಿಲ್ಲ, ಮನೇಲಿ ಹೋದ್ರೆ ಮನೇಲಿ ಗಲಾಟೆ ಜಾಸ್ತಿ, ಭಾಳ ತೊಂದರೆ ಆಗ್ತದೆ ಸರ್. ಇದರಿಂದ ಟ್ರಾನ್ಸ್ಫರ್ ಅವ್ರು ಕೇಳಿದ್ರೆ ಟ್ರಾನ್ಸ್ಫರ್ ನೋಡ್ರಿ ನಮಗೆ ಬಿಲ್ ಆಗಿಲ್ಲ, ನಾವೇನು ಮಾಡೋಣ, ಇದೊಂದು ವಾರ ತಡ್ಕರಿ, ಇದೊಂದು ತಿಂಗಳು ತಡ್ಕರಿ ಅಂತ ಹಿಂಗೆ ಹೊತ್ಕೊಂಡು ಬಂದು 3 ತಿಂಗಳಾಗೋಯ್ತು. ನಾವು ಯಾರ ಹತ್ರ ಹೋಗ್ಬೇಕು? ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.